ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸುಪ್ರೀಂ ಕೋರ್ಟ್ನಲ್ಲಿ ವಕ್ಫ್ ಕಾನೂನು ಕುರಿತಾಗಿ ಇವತ್ತು ಮಹತ್ತರವಾದಂತಹ ಮಧ್ಯಂತರ ಆದೇಶ ಬಂದಿದೆ. ಮೇ ತಿಂಗಳಲ್ಲಿ ಈ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಆದರೆ ಈಗ ಅದನ್ನು ಇವತ್ತು ಈ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಾಗಾದರೆ ಆ ಆದೇಶದಲ್ಲಿ ಏನಿದೆ ಮತ್ತು ನರೇಂದ್ರ ಮೋದಿ ಮತ್ತು BJP ಮತ್ತು NDAದ ಷಡ್ಯಂತ್ರ ಹೊಂದಿದೆಯಲ್ಲ, ಹೇಗಾದರೂ ಮಾಡಿ ಮುಸ್ಲಿಮರ ಆಸ್ತಿಗಳನ್ನು ಕಬಳಿಸ್ಬಿಡ್ಬೇಕು, ವಕ್ಫ್ ಆಸ್ತಿಗಳನ್ನು ಕಬಳಿಸ್ಬಿಡ್ಬೇಕು. ಅವ್ರ ಹತ್ರ ಲಕ್ಷಾಂತರ ಎಕರೆ ಜಮೀನುಗಳಿದ್ದಾವೆ, ವಕ್ಫ್ ಆಸ್ತಿಗಳಿದ್ದಾವೆ, ಸಾವಿರಾರು ಕೋಟಿ ಬೆಲೆ ಬಾಳುತ್ತೆ. ಅವನ್ನೆಲ್ಲ ಕಿತ್ಕೊಂಡ್ಬಿಡ್ಬೇಕು. ಆ ಮೂಲಕ ಆ ಸಮುದಾಯವನ್ನು ಆರ್ಥಿಕವಾಗಿ ಕುಗ್ಗಿಸಬಹುದು. ಆ ಸಮುದಾಯದ ಆಸ್ತಿಗಳೇ ಇಲ್ಲದಾದಾಗ ಅವರ ಹಕ್ಕುಗಳಿಗೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ. ಇದು ಆ ವಕ್ಫ್ ಕಾನೂನಿನ ಹಿಂದೆ ಇದ್ದಂತಹ ಷಡ್ಯಂತ್ರ, ಅದರ ಹಿಂದೆ ಇದ್ದಂಥ ಅಜೆಂಡಾ. ಆ ಅಜೆಂಡಾಗೆ ಇವತ್ತು ಸುಪ್ರೀಂ ಕೋರ್ಟ್ ಸರಿಯಾದ ಕಪಾಳ ಮೋಕ್ಷವನ್ನೇ ಮಾಡಿದೆ. ಕೆಲವು ಹಿನ್ನಡೆಗಳ ಹೊರತಾಗಿಯೂ ಸಹ ಮುಸ್ಲಿಂ ಸಮುದಾಯಕ್ಕೆ ಸುಪ್ರೀಂ ಕೋರ್ಟ್ ಸಾಕಷ್ಟು ವಿಚಾರಗಳಲ್ಲಿ ರಿಲೀಫ್ ಕೊಟ್ಟಿದೆ. ಆ ಹಿನ್ನಡೆ ಏನು, ಅದರ ಜೊತೆಗೆ ರಿಲೀಫ್ ಯಾವ್ಯಾವ ವಿಚಾರದಲ್ಲಿ ಬಂದಿದೆ ಮತ್ತು ಯಾವ ಯಾವ ಮುಖ್ಯವಾದ ಅಂಶಗಳು ನರೇಂದ್ರ ಮೋದಿ ಅವರ ಕುತಂತ್ರವನ್ನು ತಡೆಯುವಂತಹ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಸಹ ಇಲ್ಲಿ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಮುಖ್ಯವಾಗಿ ಅವರು 4 ಅಂಶಗಳು, ಅದರಲ್ಲಿ ಇವತ್ತು ಆಗಿರುವಂತಹ ಆದೇಶದಲ್ಲಿ 3 ಅಂಶಗಳು ಮುಖ್ಯವಾಗಿ ಬರ್ತವೆ. 4ನೇದು ಸಹ ಬಹಳ ಮುಖ್ಯ. ಆದರೆ ಈ ಹಿಂದೆನೇ ಅದನ್ನು ಸಂಜೀವ್ ಖನ್ನಾ ಅವರು CJI ಆಗಿದ್ದ ಆ ಸಂದರ್ಭದಲ್ಲಿಯೇ ಅದನ್ನು ತಡೆಯನ್ನು ಕೊಟ್ಟಿದ್ದರು. ಇವತ್ತು ಇನ್ನೊಂದಷ್ಟು 3 ಅಂಶಗಳಿಗೆ, ಮುಖ್ಯವಾಗಿ 3 ಅಂಶಗಳಿಗೆ ತಡೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಕಾನೂನನ್ನು ತಡೆ ಮಾಡಿಲ್ಲ. ಅದು ಹಿನ್ನಡೆಗಳ ಸಂದರ್ಭದಲ್ಲಿ ವಿವರಿಸ್ತೀನಿ. ಮತ್ತೊಂದು ಮುಖ್ಯವಾದ ಹಿನ್ನಡೆ ಇದೆ, ಅದನ್ನು ವಿವರಿಸ್ತೀನಿ ಆಮೇಲೆ. ಮೊದಲಿಗೆ ಯಾವೆಲ್ಲ ಅಂಶಗಳು ಈ NDA ಸರ್ಕಾರದ ಕುತಂತ್ರದ ವಿರುದ್ಧ ಬಂದಿರುವಂಥದ್ದು ಅಂದರೆ, ಇವರು ಮಾಡಿದಂತಹ ಬಹಳ ಮುಖ್ಯವಾದಂತಹ ಷಡ್ಯಂತ್ರದ ಭಾಗವಾಗಿದ್ದಂಥದ್ದು ಏನು ಅಂದರೆ, ಯಾವುದೇ ಒಂದು ವಕ್ಫ್ ಆಸ್ತಿ ಕುರಿತಾಗಿ ಯಾರಾದರೂ ದೂರು ಸಲ್ಲಿಸಿದರೆ, ವಿವಾದ ಬಂದರೆ ಅದನ್ನು ನಿರ್ಣಯಿಸುವ ಹಕ್ಕನ್ನು ಆಯಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ ಕೊಟ್ಟಿದ್ರು, ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ರು. ಅವರು ನಿರ್ಧರಿಸಬಹುದಾಗಿತ್ತು, ಆ ನಂತರ ಕೋರ್ಟ್ಗೆ ಹೋಗೋದಿತ್ತು. ಆದರೆ ಈಗ ಆ ಹಕ್ಕನ್ನು DC-ಗಳಿಗೆ ಇಲ್ಲದಂತೆ ಮಾಡಿದೆ ಸುಪ್ರೀಂ ಕೋರ್ಟ್. ಈ ಮಧ್ಯಂತರ ಆದೇಶದಲ್ಲಿ ಮಾಡಿದೆ. ಅಂತಿಮ ಆದೇಶ ಬಹಳ ಸಮಯ ಹಿಡಿಯುತ್ತೆ. ಇದು ಕೋರ್ಟಲ್ಲೇ ಇರುತ್ತೆ, ವಾದ ವಿವಾದಗಳು ವಿಚಾರಣೆಗಳು ನಡೀತಾನೆ ಹೋಗ್ತವೆ. ಅಂತಿಮ ಆದೇಶ ಬೇರೆ, ಇದು ಮಧ್ಯಂತರ. ಸದ್ಯಕ್ಕೆ ಈ ವಿಚಾರಗಳಲ್ಲಿ ತಡೆ ಇರುತ್ತೆ. ಈ ಕಾನೂನು ಜಾರಿ ಆದರೂ ಸಹ ಈ ವಿಚಾರಗಳಲ್ಲಿ ಅದು ಬದಲಾವಣೆ ಆಗಲ್ಲ ಅನ್ನೋದು. DC-ಗೆ ಆ ಹಕ್ಕಿಲ್ಲ. ಡಿವಿಷನ್ ಆಫ್ ಪವರ್ಸ್ ಅಲ್ಲಿ ಬರುತ್ತೆ. ಯಾವ ಅಧಿಕಾರ ಯಾರಿಗೆ ಇದೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಬೇಕು. ಹಾಗಾಗಿ DC-ಗೆ ಆಸ್ತಿ ವಿವಾದವಾಗುತ್ತೆ. ವಕ್ಫ್ ಆಸ್ತಿಯನ್ನು ಯಾರಾದರೂ ಕ್ಲೇಮ್ ಮಾಡೋದು ಅಥವಾ ವಕ್ಫ್ ಇನ್ನೊಂದು ಆಸ್ತಿಯನ್ನು ಕ್ಲೇಮ್ ಮಾಡೋದು ಏನೇ ಆಗಿದ್ರು ಸಹ ಅದನ್ನು ನಿರ್ಧರಿಸುವಂತಹ ಹಕ್ಕು DC-ಗೆ ಇರಲ್ಲ. ಅವರಿಗೆ ಆ ಪವರ್ಸ್ ಇರೋದಿಲ್ಲ. ಅದೇನಿದ್ರು ಹೈಕೋರ್ಟಿಗೆ ಮಾತ್ರ ಇರೋದು ಅಂತ ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ ತನ್ನ ಇಂಟರಿಮ್ ಆರ್ಡರ್ನಲ್ಲಿ. 2ನೇ ವಿಚಾರ, ಯಾರು ವಕ್ಫ್ಗೆ ದಾನ ಮಾಡೋದಕ್ಕೆ ಹೋಗ್ತಾರೋ ಅವರು ಕನಿಷ್ಠ 5 ವರ್ಷದಿಂದ ಇಸ್ಲಾಮನ್ನ ಪಾಲನೆ ಮಾಡಿಕೊಂಡು ಬಂದಿರಬೇಕು. ಅವರು 5 ವರ್ಷದ ಹಿಂದೆ ಅಟ್ಲೀಸ್ಟ್ ಮತಾಂತರ ಆಗಿದ್ರು ಸಹ ಇಸ್ಲಾಂನಲ್ಲಿ 5 ವರ್ಷದ ಹಿಂದೆ ಇರಬೇಕು. ತಕ್ಷಣ ಇಸ್ಲಾಂಗೆ ಬಂದು ಅವರ ಆಸ್ತಿಗಳನ್ನು ವಕ್ಫ್ಗೆ ಕೊಡಬಾರದು ಅನ್ನುವಂತಹ ಕಾನೂನನ್ನು ಅಥವಾ ನಿಯಮವನ್ನು ಆ ಕಾನೂನಿನಲ್ಲಿ, ವಕ್ಫ್ ಕಾನೂನಿನಲ್ಲಿ, ವಕ್ಫ್ ತಿದ್ದುಪಡಿ ಕಾನೂನಿನಲ್ಲಿ ಮೋದಿ ಸರ್ಕಾರ ಮಾಡಿತ್ತು. ಆದರೆ ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಆ ರೀತಿಯಾಗಿ ನೀವು ಯಾರು ಯಾವ ಧರ್ಮವನ್ನು ಪಾಲಿಸ್ತಿದ್ದಾರೆ, ಯಾವಾಗಿಂದ ಪಾಲಿಸ್ತಿದ್ದಾರೆ ಅಂತ ನೋಡೋದಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕವಾದಂತಹ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಹಾಗಾಗಿ ಆ ನಿಯಮವನ್ನು ಪಾಲಿಸೋದು ಸಾಧ್ಯ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಅಂತಹದೊಂದು ವ್ಯವಸ್ಥೆ ಬಂದರೆ ನೀವು ಯಾವ ಧರ್ಮ ಎಷ್ಟು ವರ್ಷಗಳಿಂದ ಹೇಗೆ ಪಾಲಿಸ್ತಿದ್ದೀರಿ ಅಂತ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗುವಂತಹ ಸನ್ನಿವೇಶ, ಅದಕ್ಕೊಂದು ವ್ಯವಸ್ಥೆ, ಅದಕ್ಕೊಂದು ಸಿಸ್ಟಮ್ ಬಂದರೆ, ಮೆಕ್ಯಾನಿಸಮ್ ಬಂದರೆ ಆಗಬೇಕಾದ್ರೆ ಮಾಡಬಹುದೇ ಹೊರತು ಸದ್ಯಕ್ಕಂತೂ ಆ ರೀತಿ ಯಾವ ಮೆಕ್ಯಾನಿಸಮ್ ಇಲ್ಲ. ಹಾಗಾಗಿ ಇದಕ್ಕೆ ತಡೆ ಕೊಡ್ತಿದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ಮುಸ್ಲಿಮೇತರರು ವಕ್ಫ್ ಬೋರ್ಡ್ಗಳಲ್ಲಿರೋದ್ರ ಬಗ್ಗೆ ಸ್ವಲ್ಪ ಸಿಹಿ ಸ್ವಲ್ಪ ಕಹಿ ಮುಸ್ಲಿಂ ಸಮುದಾಯಕ್ಕೆ. ರಾಜ್ಯದ ವಕ್ಫ್ ಬೋರ್ಡ್ಗಳಲ್ಲಿರುವಂತಹ 11 ಜನ ಸದಸ್ಯರಿರ್ತಾರೆ. ಅದರಲ್ಲಿ ಮುಸ್ಲಿಮೇತರರು ಬರಬಹುದು, ಆದರೆ ಅವರ ಸಂಖ್ಯೆಯನ್ನು
3ಕ್ಕೆ ಮಿತಿಗೊಳಿಸಲಾಗಿದೆ. 3ಕ್ಕಿಂತ ಹೆಚ್ಚು ಜನ ಇರೋ ಹಾಗಿಲ್ಲ, 8 ಜನ ಮುಸ್ಲಿಮರೇ ಇರಬೇಕಾಗತ್ತೆ ಮತ್ತು ಆ ಸಮಿತಿಯ ಅಧ್ಯಕ್ಷರು ಮುಸ್ಲಿಮರೇ ಆಗಿರಬೇಕು. ನಾನ್ ಮುಸ್ಲಿಮ್ಸ್ಗೆ ಅಲ್ಲಿ ಅವಕಾಶ ಇರುವುದಿಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ಅದರ ಜೊತೆಗೆ ಕೇಂದ್ರೀಯ ವಕ್ಫ್ ಬೋರ್ಡ್ಗಳೇನಿದ್ದಾವೆ ಅದರಲ್ಲಿ 22 ಸದಸ್ಯರೇನಿರ್ತಾರೆ ಅದರಲ್ಲಿ ಹೆಚ್ಚಂದ್ರೆ 4 ಜನ ಮಾತ್ರ ಮುಸ್ಲಿಮೇತರರು ಇರಬೇಕು. ಇನ್ನು ಮಿಕ್ಕಂತೆ 18 ಜನ ಮುಸ್ಲಿಮರೇ ಇರಬೇಕು ಮತ್ತು ಅದರ ಅಧ್ಯಕ್ಷತೆಯನ್ನ ಮುಸ್ಲಿಮರಿಗೆ ಕೊಡಬೇಕು. ಯಾಕಂದ್ರೆ ಅದು ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಂತ. ಆದರೆ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿದ್ರೂ ಸಹ ಇಲ್ಲಿ ಮುಸ್ಲಿಮೇತರರಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹದ್ದು ಸಾಕಷ್ಟು ಅಸಮಾಧಾನದ ವಿಚಾರವಾಗಿರುತ್ತೆ. ಬಟ್ ಇದು ಇಂಟ್ರಿಮ್ ಆಗಿರೋದ್ರಿಂದ ಫೈನಲ್ ಆರ್ಡರ್ಸ್ ಏನ್ ಬರುತ್ತೆ, ತೀರ್ಪು ಏನ್ ಬರುತ್ತೆ, ಅಂತಿಮ ತೀರ್ಪು, ಆ ಸಂದರ್ಭದಲ್ಲಿ ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ವಾದ ವಿವಾದಗಳು ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಆಗ ಸ್ಪಷ್ಟಪಡಿಸಬೇಕಾಗತ್ತೆ. ಸದ್ಯಕ್ಕಂತೂ ಹಿನ್ನಡೆ ಅಂತಲೇ ಹೇಳಬೇಕು ಮುಸ್ಲಿಂ ಸಮುದಾಯಕ್ಕೆ ಈ ವಿಚಾರದಲ್ಲಿ. ಯಾಕಂದ್ರೆ ರಾಜ್ಯ ಸಮಿತಿಗಳಲ್ಲಿ 3 ಜನ ಔಟ್ ಆಫ್ 11, ರಾಷ್ಟ್ರೀಯ ವಕ್ಫ್ ಬೋರ್ಡ್ ಸಮಿತಿಗಳಲ್ಲಿ 4 ಜನ ಔಟ್ ಆಫ್ 22 ನಾನ್ ಮುಸ್ಲಿಮ್ಸ್ ಬರಬಹುದು ಅಂತ ಹೇಳ್ತಿದೆ. ಸೊ ಅದನ್ನ ಈ ಮುಸ್ಲಿಂ ಸಮುದಾಯ ಒಪ್ತಾ ಇಲ್ಲ, ಮೊದಲಿಂದ ಒಪ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವ ವಿರೋಧಿ ಅಂತಲೇ ಹೇಳ್ಕೊಂಡು ಬರ್ತಿದೆ. ಹೌದು, ಯಾಕಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವಕ್ಫ್ ಬೋರ್ಡ್ ನಲ್ಲಿ ಆಸ್ತಿಗಳ ವಿಚಾರದಲ್ಲಿ ಬೇರೆ ಧರ್ಮದವ್ರಿಗೆ ಏನ್ ಕೆಲಸ, ಅದು ಅವಕಾಶ ಇರಬಾರ್ದಾಗಿತ್ತು. ಅದೊಂದು ಹಿನ್ನಡೆಗಳು ಇನ್ನೊಂದಷ್ಟಿದ್ದಾವೆ, ಅದನ್ನು ಹೇಳ್ತೀನಿ. ಇಷ್ಟು ವಿಚಾರಗಳನ್ನ ತಗೊಂಡು ಬಂದ್ರು. ಮುಖ್ಯವಾಗಿ ಇದಕ್ಕೆ ಈ ಹಿಂದೆ ಬಂದಂತಹ ಬಹಳ ಮುಖ್ಯವಾದಂತಹ ತಡೆ ಇನ್ನೊಂದೇನು ಅಂದ್ರೆ ವಕ್ಫ್ ಬೈ ಯೂಸ್ ಅಂತ. ಕೆಲವು 100 ವರ್ಷಗಳಿಂದ ಮುಸ್ಲಿಂ ಸಮುದಾಯ ಬಳಸ್ಕೊಂಡು ಬರ್ತಿರುವಂತಹ ಜಾಗಗಳು, ಸ್ವತ್ತುಗಳು, ಅವುಗಳೆಲ್ಲವನ್ನು ಸಹ ಡಾಕ್ಯುಮೆಂಟ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವು ವಕ್ಫ್ ಬೋರ್ಡಿನ ಭಾಗ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟಪಡಿಸಿದೆ ತನ್ನ ಇಂಟರಿಮ್ ರಿಪೋರ್ಟ್ ನಲ್ಲಿ ಅಥವಾ ಇಂಟರಿಮ್ ಆರ್ಡರ್ ನಲ್ಲಿ, ಮಧ್ಯಂತರ ಆದೇಶದಲ್ಲಿ. ಯಾವೆಲ್ಲ ಸ್ವತ್ತುಗಳು ತಲತಲಾಂತರವಾಗಿ ಮುಸ್ಲಿಂ ಸಮುದಾಯ ಬಳಸ್ಕೊಂಡು ಬರ್ತಿದ್ಯೋ ಆ ಎಲ್ಲವೂ ಸಹ ವಕ್ಫ್ ಬೋರ್ಡ್ ಅಡಿಯಲ್ಲಿ ಯಾವ ಬಂದಿದ್ದಾವೋ, ಬಳಕೆಯ ಕಾರಣಕ್ಕೆ ವಕ್ಫ್ ಬೋರ್ಡ್ ಆಗಿದ್ದಾವೋ, ಅವುಗಳು ಹಾಗೆ ಮುಂದುವರಿಯುತ್ತವೆ, ಅವುಗಳನ್ನ ಕಸಿಯೋದಕ್ಕೆ ಬರೋದಿಲ್ಲ ಅಂತ ಹೇಳಿದೆ. ಇದಿಷ್ಟು ಚೀಫ್ ಜಸ್ಟಿಸ್ ಅವರು ಗವಾಯಿ ಅವರ ನೇತೃತ್ವದಲ್ಲಿ ಇವತ್ತು ಪೀಠ ಕೊಟ್ಟಂತಹ, ಸುಪ್ರೀಂ ಕೋರ್ಟ್ ಪೀಠ ಕೊಟ್ಟಂತಹ ಮಧ್ಯಂತರ ಆದೇಶ. ಸೊ ಇದರಲ್ಲಿ ಹಿನ್ನಡೆ ಏನಿದೆ ಮುಸ್ಲಿಂ ಸಮುದಾಯಕ್ಕೆ, ಅಥವಾ ಮೋದಿ ಸರ್ಕಾರ ಇಲ್ಲ ನಾವು ಸಂಪೂರ್ಣವಾಗಿ ಇದನ್ನ ಸೋತಿಲ್ಲ ಅನ್ನುವ ರೀತಿಯಲ್ಲಿ ಹೇಳೋದಕ್ಕೆ, ಅಥವಾ ಭಕ್ತ ಮಂಡಳಿಗಳು ಏನಿಲ್ಲ ಎಲ್ಲ ಏನಾಗಿಲ್ಲ ಕೆಲವು ಮಾತ್ರ ಆಗಿರೋದು ಅಂತ ಹೇಳಿಕೊಳ್ಳುವಂತಹ ಅಂಶಗಳೇನು ಅಂದ್ರೆ, ನಾನು ಹೇಳದಂಗೆ ವಕ್ಫ್ ಬೋರ್ಡಿನಲ್ಲಿ ಮುಸ್ಲಿಮೇತರರಿಗೆ ಲಿಮಿಟೆಡ್ ಆದರೂ ಸಹ ಅವಕಾಶ ಇರುವಂತಹದ್ದು, ಅದು ಮುಸ್ಲಿಂ ಸಮುದಾಯಕ್ಕೆ ಹಿನ್ನಡೆಯನ್ನ ಕೊಡುವಂತಹದ್ದು. ಅದರ ಜೊತೆಗೆ ಇಡೀ ವಕ್ಫ್ ಬೋರ್ಡ್ ಕಾನೂನೇನಿದೆ ಅದನ್ನ ತಡೆ ಕೊಟ್ಟಿಲ್ಲ, ಅದರಲ್ಲಿರುವಂತಹ ಬೇರೆ ಅಂಶಗಳೇನಿದಾವೆ ಅವುಗಳನ್ನ ಜಾರಿ ಮಾಡಬಹುದು ಅನ್ನುವಂಥದ್ದು. ಆದರೆ ಮುಸ್ಲಿಂ ಸಮುದಾಯ ಬಹುಮುಖ್ಯವಾಗಿ ಎತ್ತಿದ್ದಂಥದ್ದು, ಆಕ್ಷೇಪಣೆ ಎತ್ತಿದ್ದಂತಹ ಎಲ್ಲ ವಿಚಾರಗಳಲ್ಲಿಯೂ ಸಹ ಮಧ್ಯಂತರ ಆದೇಶದಲ್ಲಿ ಒಂದಷ್ಟು ಸೊಲ್ಯೂಷನ್ ಅನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಅದೆಲ್ಲವೂ ಸಹ ಅದರಲ್ಲಿ ಸಾಕಷ್ಟು ಅಂಶಗಳು ಮುಸ್ಲಿಂ ಸಮುದಾಯದ ಬೇಡಿಕೆಗಳಿಗೆ ಪೂರಕವಾಗಿಯೇ ಇದೆ. ಮುಸ್ಲಿಂ ಸಮುದಾಯದ ಬೇಡಿಕೆಗಳೇನಿದ್ದಾವೆ ಅವುಗಳಿಗೆ ಪೂರಕವಾಗಿಯೇ ಇದೆ, ಕೆಲವನ್ನ ಬಿಟ್ಟು. ಹಾಗಾಗಿ ಹಿನ್ನಡೆ ಅಂತ ಇಡೀ ಕಾನೂನನ್ನೇ ಅವರು ತಡೆ ಕೊಟ್ಟಿಲ್ಲ ಅನ್ನೋದನ್ನ ಹಿನ್ನಡೆ ಅಂತ ನೋಡಬೇಕಾಗುತ್ತೆ. ಮಿಕ್ಕಂತೆ ಬೇರೆ ವಿಚಾರಗಳ ಬಗ್ಗೆ ಇನ್ನೂ ವಾದ ವಿವಾದಗಳು ನಡೆಯುತ್ತೆ, ಸಾಕಷ್ಟು ವರ್ಷಗಳೇ ಹಿಡಿಯಬಹುದು ಇದರಲ್ಲಿ ತೀರ್ಪು ಬರೋದಕ್ಕೆ. ಬಟ್ ಮಧ್ಯಂತರ ಆದೇಶ ಇಲ್ಲಿ ಬಂದಿದೆ. ಸೊ ಇದು ಈಗ ಗವಾಯಿ ಅವರು, ಚೀಫ್ ಜಸ್ಟಿಸ್ ಗವಾಯಿ ಅವರು ಅವರ ನೇತೃತ್ವದ ಪೀಠ ಕೊಟ್ಟಿರುವಂತಹ ಮಧ್ಯಂತರ ಆದೇಶ. ನಿಮಗೆ ಗೊತ್ತಿದೆ, ಈ ವರ್ಷದ ಆರಂಭದಲ್ಲೇನೆ ವಕ್ಫ್ ಬೋರ್ಡ್ನ ತಿದ್ದುಪಡಿಯ ಮಸೂದೆಯನ್ನ ಮಂಡಿಸಲಾಯಿತು. ಅದ ಆನಂತರ ಕಮಿಟಿಗೆ ಹೋಯಿತು, ಸಂಸದೀಯ ಕಮಿಟಿಗೆ. ಅಲ್ಲಿಂದ ಮತ್ತೆ ವಾಪಸ್ ಬಂತು, ಅದನ್ನು ಜಾರಿ ಮಾಡುವಂತಹ ಪ್ರಯತ್ನಗಳು ನಡೆಯಿತು, ಅದನ್ನ ಕಾನೂನು ಮಾಡಲಾಯಿತು, ರಾಷ್ಟ್ರಪತಿಗಳ ಅಂಕಿತ ಆಯಿತು, ಸುಪ್ರೀಂ ಕೋರ್ಟ್ಗೆ ಬಂತು. ಆಗ ಚೀಫ್ ಜಸ್ಟಿಸ್ ಆಗಿದ್ದಂತಹ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಇದರ ಬಗ್ಗೆ ಮಧ್ಯಂತರ ಆದೇಶವನ್ನು ಕೊಡದೆ ನಿವೃತ್ತಿಯನ್ನು ತಗೊಂಡ್ರು. ಯಾಕೆಂದ್ರೆ ಇದರ ಬಗ್ಗೆ ವಿಸ್ತೃತವಾದಂತಹ ವಿಚಾರಣೆಯ ಅವಶ್ಯಕತೆ ಇದೆ, ಹಾಗಾಗಿ ನನ್ನ ಅವಧಿಯಲ್ಲಿ ನಡೆಯೋದು ಸಾಧ್ಯ ಇಲ್ಲ, ನಾನು ಮುಂದಿನ 10-12 ದಿನಗಳಲ್ಲಿ ನಾನು ನಿವೃತ್ತಿ ಆಗ್ತಾ ಇದ್ದೀನಿ, ಹಾಗಾಗಿ ಇದನ್ನ ಮುಂದೆ ಬರುವಂತಹ ಚೀಫ್ ಜಸ್ಟಿಸ್ ಬೆಂಚ್ ಇದರ ಬಗ್ಗೆ ವಿಚಾರಣೆಯನ್ನು ನಡೆಸುತ್ತೆ ಅಂತ ಹೇಳಿ ಅವರು ಅಲ್ಲಿಗೆ ಅದನ್ನ ನಿಲ್ಲಿಸಿದ್ರು. ಆದ್ರೆ ಅವರು ಬಹುಮುಖ್ಯವಾಗಿ ಕೆಲವು ಅಂಶಗಳ ಮೇಲೆ ತಡೆಯನ್ನು ಕೊಟ್ಟಿದ್ರು. ತಡೆ ಅವರು ಕೊಟ್ಟಿರಲಿಲ್ಲ,
ಸರ್ಕಾರ ಖುದ್ದು ಮೋದಿ ಸರ್ಕಾರನೇ ತಡೆ ಕೊಡ್ತಾರೆ ಅನ್ನುವಂತಹ ಸನ್ನಿವೇಶ ಎದುರಾದ ತಕ್ಷಣನೇ ಅವರೇ ನಾವು ಈ ಅಂಶಗಳನ್ನು ಸದ್ಯಕ್ಕೆ ನಾವು ಜಾರಿ ಮಾಡೋದಿಲ್ಲ ಅಂತ ಹೇಳ್ಕೊಂಡಿತ್ತು. ಆ ಅಂಶಗಳಲ್ಲಿ ಇವತ್ತು ತಡೆಯಾಜ್ಞೆ ಸಿಕ್ಕಿದೆಯಲ್ಲ ಮಧ್ಯಂತರ ಆದೇಶದಲ್ಲಿ, ಆ ಅಂಶಗಳು ಸಾಕಷ್ಟು ಇದ್ವು. ಸೊ ಹೀಗೆ ನಡ್ಕೊಂಡೇ ಬರ್ತಿದೆ. ಈ ವಾದ ವಿವಾದಗಳು ವಿಚಾರಣೆ ಇನ್ನೂ ಒಂದಷ್ಟು ವರ್ಷಗಳು ನಡೆಯುತ್ತೆ. ಅಂತಿಮ ಆದೇಶ ಬಂದಾಗ ಈ ಎಲ್ಲ ತಡೆಗಳಿಗೆ ಏನೆಲ್ಲ ತಡೆ ಸಿಕ್ಕಿದೆ ಅದೆಲ್ಲವೂ ಸಹ ಅಂತಿಮ ಆದೇಶವಾಗುತ್ತಾ. ಅದರ ಜೊತೆಗೆ ಮುಸ್ಲಿಮೇತರರು ಬರೋದಕ್ಕೆ ಅವಕಾಶ ಏನಿದೆ, ಲಿಮಿಟೆಡ್ ನಂಬರ್ಸ್ ಅಲ್ಲಿ ಬಂದರೂ ಸಹ ಅವಕಾಶ ಏನಿದೆ ಅವ್ರಿಗೆ ಬರೋದಕ್ಕೆ, ಅದು ಅಂತಿಮ ಆದೇಶದಲ್ಲಿಯೂ ಸಹ ಉಳ್ಕೊಳ್ಳುತ್ತಾ ಅಥವಾ ಅಂತಿಮ ಆದೇಶದ ಸಂದರ್ಭಕ್ಕೆ ಅದನ್ನು ತೆಗೆದು ಹಾಕ್ತಾರ, ಆಗ ನೋಡಬೇಕಾಗತ್ತೆ. ಬಟ್ ಇಟ್ಸ್ ಗೋಯಿಂಗ್ ಟು ಟೇಕ್ ಎ ಲಾಂಗ್ ಟೈಮ್. ಗೊತ್ತಿಲ್ಲ ಏನಾಗಬಹುದು ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.